ಡಾಕ್ಟರ್ ಕ್ಯಾನ್ಸರ್ ಡಯಾಗ್ನೋಸ್ ಮಾಡ್ತಾ ಇದೆ, ಆ ಸಿಚುವೇಶನ್ ಯೂಶಲಿ ಈಸ್ ಇನಾಪರೇಬಲ್ ಆರ್ ಅಡ್ವಾನ್ಸ್ ಕ್ಯಾನ್ಸರ್. ಆ ಟೈಮ್ ಒಂದ್ಸತಿಗೆ ಕ್ಯಾನ್ಸರ್ ಡಯಾಗ್ನೋಸ್ ಆಯಿತು, ಪೇಷಂಟ್ ಲೈಫ್ ಸ್ಪ್ಯಾನ್ ತುಂಬ ಲಿಮಿಟೆಡ್ ಬರುತ್ತೆ ಟ್ರೀಟ್ಮೆಂಟ್ ಆದಮೇಲೆ. ಹೌ ಡು ಯು ಪ್ರಿವೆಂಟ್ ದಿಸ್ ಸಿಚುವೇಶನ್? ಯಾವ ಥರ ಈ ಸಿಚುವೇಶನ್ ಪ್ರಿವೆಂಟ್ ಮಾಡಬೇಕು? ಐ ಗಿವ್ ಯು ಸಮ್ ಎಕ್ಸಾಂಪಲ್. ಈ ಪೇಷಂಟ್ಗೆ ನೋಡಿ, ಫಸ್ಟ್ ಈ ಸ್ಲೈಡ್ ನೋಡಬೇಕು. Here will give you further in-depth analysis of how do you prevent cancer and eventually how do you treat cancer. Thank you. ಕ್ಯಾನ್ಸರ್ ಮತ್ತು ಹೇಗೆ ನಾವು ತಡೆ ಮಾಡ್ಬೋದು? ಸಾಮಾನ್ಯವಾಗಿ ಯಾವುದೇ ಕಾಯಿಲೆ ಬಂದ ಮೇಲೆ ಅದರದ್ದು ಚಿಕಿತ್ಸೆ ಬೇರೆ ಇರುತ್ತೆ. ಅದು ಬರೋಕ್ಕೆ ಮುಂಚೆನೇ ಅದನ್ನು ಪ್ರಿವೆಂಟ್ ಮಾಡೋದು ತುಂಬ ಅಗತ್ಯ ಆಗುತ್ತೆ. ಸೊ ಕ್ಯಾನ್ಸರ್ಸ್ನಲ್ಲೂ ಹಾಗೆಯೇ ಜಠರಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಅಥವಾ ದೊಡ್ಡ ಕರಳು, ಚಿಕ್ಕ ಸಂಬಂಧಪಟ್ಟ ಕ್ಯಾನ್ಸರ್ಸ್ನಲ್ಲಿ ಈಗಾಗಲೇ ಬೇರೆ ಪ್ರಪಂಚದ ಹಲವಾರು ಕಡೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಅಳವಡಿಸ್ಕೊಂಡಿದ್ದಾರೆ. ಅದರಲ್ಲಿ ಜಠರಕ್ಕೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ ನಾವು ತಿಳ್ಕೋಬೇಕು, ಅದನ್ನು ಕಂಡುಹಿಡಿಯಬೇಕು ಅಂತಂದರೆ ಸಾಮಾನ್ಯವಾಗಿ 40 ವರ್ಷ ಮೇಲ್ಪಟ್ಟಿದ ಅವರಿಗೆ ನಾವು ಸ್ಕ್ರೀನಿಂಗ್ ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಆ ಸ್ಕ್ರೀನಿಂಗ್ ಎಂಡೋಸ್ಕೋಪಿನಲ್ಲಿ ಈಗ ಡಾಕ್ಟರ್ ವಾಧವ್ ಅವರು ಹೇಳ್ದಂಗೆ ಈಗ ಲೇಟೆಸ್ಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಳವಡಿಸ್ತಾ ಇದ್ದಾರೆ. ಹಾಗಾಗಿ ಸಣ್ಣ ಸಣ್ಣ ಮಾಹಿತಿಗಳು ಅದನ್ನು ಪಿಕಪ್ ಮಾಡಿ ಅದರಲ್ಲಿ ಕ್ಯಾನ್ಸರ್ ಅಂಶ ಇರೋ ಸಾಧ್ಯತೆ ಇದೆಯೋ ಇಲ್ವೋ ಅನ್ನೋದು ನಮಗೆ ಮಾಹಿತಿ ಬರುತ್ತೆ. ಆ ಥರ AI ಎಂಡೋಸ್ಕೋಪಿನಲ್ಲಿ ಸಸ್ಪಿಷನ್ ಏನಾದ್ರು ಇತ್ತು ಅಂತ ಅಂದರೆ ಅದು ಬಯಾಪ್ಸಿನಲ್ಲಿ ಪ್ರೂವ್ ಆದರೆ ತುಂಬ ಅರ್ಲಿಯಾಗಿ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡ್ಬೋದು. ಆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆನೇ ಅಲ್ಲ ಅಥವಾ ಕಿಮೋಥೆರಪಿನೇ ಅಲ್ಲ, ತುಂಬ ಅರ್ಲಿಯಾಗಿ ಪಿಕಪ್ ಆದರೆ ಎಂಡೋಸ್ಕೋಪಿಕ್ ಟ್ರೀಟ್ಮೆಂಟ್ ಅಂತ ಈಗೇನು ವಿಡಿಯೋ ತೋರಿಸಿದ್ರು, ಬರೀ ಆ ಕ್ಯಾನ್ಸರ್ ಅಂಶ ಎಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಷ್ಟು ಮಾತ್ರ ತೆಗೆದು ಶಸ್ತ್ರಚಿಕಿತ್ಸೆ ಮತ್ತು ಕಿಮೋಥೆರಪಿ ಅವಶ್ಯಕತೆ ಇಲ್ಲದಿರೋ ರೀತಿ ಚಿಕಿತ್ಸೆನ ಕೊಡ್ಬೋದು. ಅದು ಒಂದು. ಹಾಗೆಯೇ ಎಂಡೋಸ್ಕೋಪಿ ಯಾರಲ್ಲಿ ಮಾಡಿಸ್ಬೇಕು ಅನ್ನೋದು ಪ್ರಶ್ನೆ. ಸಾಮಾನ್ಯವಾಗಿ 40% ಜನಕ್ಕೆ ಗ್ಯಾಸ್ಟ್ರೈಟಿಸ್ ಅನ್ನೋ ಸಮಸ್ಯೆ ಇದ್ದೇ ಇರುತ್ತೆ ಪಾಪ್ಯುಲೇಷನಲ್ಲಿ. ಸೊ ನಾವು ಎಲ್ಲರೂ ಗ್ಯಾಸ್ಟ್ರೈಟಿಸ್ಗೆ ಡಾಕ್ಟ್ರ್ ಹತ್ರ ಹೋದಾಗ ಯಾವಾಗಲೂ ಒಂದ್ಸತಿ ಎಂಡೋಸ್ಕೋಪಿ ಮಾಡಿಸ್ಕೊಂಡಿರ್ತೀವಿ. ಬಟ್ ಎಲ್ಲ ಕಡೆಯೂ ಎಂಡೋಸ್ಕೋಪಿನಲ್ಲಿ ಈ AI ಅಳವಡಿಸಿ ಮಾಡಲ್ಲ. ಸೊ ಸಾಮಾನ್ಯವಾಗಿ ಆ ಥರ ಸೌಲಭ್ಯಗಳು ಇರೋ ಕಡೆ ಮಾಡಿಸ್ಕೊಳ್ಳೋದು ಉತ್ತಮ. ಆವಾಗ ನಮಗೆ ಖಚಿತವಾಗಿ ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಎರಡನೇದು H. pylori ಅನ್ನೋ ಇನ್ಫೆಕ್ಷನ್ನು ಸಾಮಾನ್ಯವಾಗಿ 60ರಿಂದ 70% ಜನಸಂಖ್ಯೆಯಲ್ಲಿ ಕಂಡುಬರುತ್ತೆ. ಅದು ನಾವು ಸೇವಿಸುವಂಥ ಆಹಾರದಿಂದ ಬರೋವಂಥದ್ದು. ಆ ಸಾಮಾನ್ಯವಾಗಿ ಎಂಡೋಸ್ಕೋಪಿ ಮಾಡಿದಾಗ ಆ ಕ್ರಿಮಿಗೂ ಪರೀಕ್ಷೆ ಆಗುತ್ತೆ. H. pylori ಏನಾದ್ರು ಪಾಸಿಟಿವ್ ಇತ್ತು ಅಂದರೆ ರ್ಯಾಪಿಡ್ ಯೂರಿಯಸ್ ಟೆಸ್ಟ್ ಪಾಸಿಟಿವ್ ಅಂತೀವಿ. ಇಟ್ಸ್ ವೆರಿ ರ್ಯಾಪಿಡ್ ಟೆಸ್ಟ್ ವಿಚ್ ಇಸ್ ಡನ್ ಎಂಡೋಸ್ಕೋಪಿ ಮಾಡಬೇಕಾದ್ರೆ. ಅದು ಪಾಸಿಟಿವ್ ಇದ್ದರೆ ಆ ಕ್ರಿಮಿನ ಚಿಕಿತ್ಸೆ ಮಾಡಿಕೊಂಡು ಆ ಕ್ರಿಮಿನ ಹೋಗಿಸೋದ್ರಿಂದ ಮುಂದೆ ಅದು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಆಗಿ ಕ್ಯಾನ್ಸರ್ಗೆ ತಿರುಗುವ ಸಂಭಾವನೆಗಳು ಕಮ್ಮಿ ಆಗುತ್ತೆ. ಸೊ ಎಲ್ಲರಿಗೂ ಯಾವುದೇ ಸಿಂಪ್ಟಮ್ಸ್ ಇದ್ರೂ ಅದು ರಿಪೀಟೆಡ್ ಆಗಿ ಗ್ಯಾಸ್ಟ್ರೈಟಿಸ್ ಬಂದು ಅದನ್ನು ಸಾಮಾನ್ಯವಾಗಿ ನಾವೇ ಸೆಲ್ಫ್ ಮೆಡಿಕೇಶನ್ ಮಾಡಿಸ್ಕೊಳ್ಳೋದು ಜಾಸ್ತಿ. ಇನ್ಫ್ಯಾಕ್ಟ್ ನಮ್ಮ ಫ್ಯಾಮಿಲಿಯಲ್ಲ ಈ ಥರ ಒಂದು ಸಂಗತಿ ನಡೆದಿದೆ. ನಾನು ಆಗಿನ್ನೂ ಮೆಡಿಕಲ್ ಮಾಡ್ತಿದ್ದೆ. ಆಗ ನಮ್ಮ ಅಂಕಲ್ ಅವರಿಗೆ ಗ್ಯಾಸ್ಟ್ರೈಟಿಸ್ ಅಂದ್ಬಿಟ್ಟು ಅವರೇ ಮೆಡಿಕೇಶನ್ಸ್ ತಗೋತಿದ್ರು. ಫೈನಲಿ ಅವರಿಗೆ ಕಾಲು ನೋವು ಬಂತು ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿದಾಗ ಕಾಲಿನಲ್ಲಿ ರಕ್ತನಾಳಗಳು ಗೊತ್ತಾಗಿ ಬ್ಲಾಕ್ ಆಗಿತ್ತು. ಅದು ಏನಕ್ಕೆ ಅಂತ ನೋಡಿದಾಗ ಅವ್ರಿಗೆ ಸ್ಟಮಕ್ ಕ್ಯಾನ್ಸರಿಂದ ಅದು ಲಿವರ್ ಹರಡಿ ಅದರಿಂದ ಕ್ಯಾನ್ಸರ್ ಸಿಂಡ್ರೋಮ್ಸ್ ಅಂತೀವಿ. ಅದು ರಕ್ತದಲ್ಲಿ ಹೆಪ್ಪುಕಟ್ಟೋ ಅಂಶ ಜಾಸ್ತಿಯಾಗಿ ಕಾಲಿನ ರಕ್ತ ಹೆಪ್ಪುಕಟ್ಟಿ, ಸೊ ಆ ರೀತಿ ನಮಗೆ ಗೊತ್ತಾಯಿತು ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ. ಸೊ ಅದರಿಂದ ಮುಂದಾಲೋಚನೆಯಿಂದ ಕರೆಕ್ಟಾಗಿ ಸೂಕ್ತವಾದ ಚಿಕಿತ್ಸೆ ತಗೋಬೇಕಾಗತ್ತೆ. ಮತ್ತು ಸೆಲ್ಫ್ ಮೆಡಿಕೇಶನ್ ಅವಾಯ್ಡ್ ಮಾಡಿ ಎಂಡೋಸ್ಕೋಪಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಥರ ಸೌಲಭ್ಯ ಇರೋ ಕಡೆ ಮಾಡಿಸಿ ನಾವು ವಿಲ್ ಹ್ಯಾವ್ ಟು ಟೇಕ್ ಕೇರ್. ಧನ್ಯವಾದಗಳು. ಆಲ್ರೆಡಿ ಹೇಳಿದ ಹಾಗೆ
ನಿಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆ ಬಗ್ಗೆ ನೀವು ಗಮನ ಇಡಬೇಕು. ಸೊ ಅವರ್ ಬಾಡಿ ವಿಲ್ ಗಿವ್ ಸಮ್ ಹಿಂಟ್ ದಟ್ ಸಮಥಿಂಗ್ ಇಸ್ ರಿಯಲಿ ರಾಂಗ್. ಅದು ಮೈಲ್ಡ್ ಏನೋ ಇಂಡೈಜೆಷನ್ ಇರ್ಬೋದು ಅಥವಾ ಸಣ್ಣದಾಗಿ ಗ್ಯಾಸ್ಟ್ರೈಟಿಸ್ ಇರ್ಬೋದು. ಸೊ ನೀವೇ ಸ್ವಂತ ಟ್ರೀಟ್ಮೆಂಟ್ ತಗೊಳ್ಳೋದನ್ನ ಸ್ಟಾಪ್ ಮಾಡಬೇಕು. ಯಾವುದೇ ಬದಲಾವಣೆ ಇರಲಿ, ಅದು 3-4 ವಾರಕ್ಕಿಂತ ಜಾಸ್ತಿ ಹಾಗೆ ಇದ್ದಲ್ಲಿ ತಕ್ಷಣ ನಿಮ್ಮ ಫಿಸಿಷಿಯನ್ ಅಥವಾ ಆಂಕಾಲಜಿಸ್ಟ್ ಯಾರಿದ್ದಾರೆ ಅಥವಾ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಯಾರಿದ್ದಾರೆ ಹೋಗಿ ತಪಾಸಣೆ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಟ್ ಇಸ್ ಅ ಹೋಲ್ ಕಾನ್ಸೆಪ್ಟ್ ಆಫ್ ಸೇವ್ ಮೈ ಸ್ಟಮಕ್ ಆರ್ SMS ಅಂತ ಪ್ರೋಗ್ರಾಮ್ ಅಪೋಲೋ ಆಸ್ಪತ್ರೆ ವತಿಯಿಂದ. ಸೊ ಇದು ಮಾಡುವಂಥ ಉದ್ದೇಶ ಒಂದು ಆಲ್ರೆಡಿ ಹೇಳಿದಾಗೆ ಕ್ಯಾನ್ಸರ್ ಬರೋಕ್ಕಿಂತ ಮೊದಲು ಪತ್ತೆ ಹಚ್ಚಿದರೆ ಮುಂದೆ ಬೆಳೆಯೋದನ್ನು ಸ್ಟಾಪ್ ಮಾಡ್ಬೋದು, ಅಥವಾ ಅಡ್ವಾನ್ಸ್ ಕ್ಯಾನ್ಸರ್ ಬಂದಾಗ ಮಾಡಬೇಕಾದಂತಹ ಟ್ರೀಟ್ಮೆಂಟನ್ನು ಕಡಿಮೆ ಮಾಡ್ಬೋದು. ಆಪ್ರೇಷನ್ ಬೇಕಾಗಿಲ್ಲ, ಕೀಮೋಥೆರಪಿ ಬೇಕಾಗಿಲ್ಲ, ಮಾರ್ಜಿನ್ಸ್ ಪಾಸಿಟಿವ್ ಅಥವಾ ಲಿಂಫ್ ಪಾಸಿಟಿವ್ ಅಥವಾ ಬೇರೆ ಏನಾದರೂ ಬಂದರೆ ರೇಡಿಯೇಷನ್ ಬೇಕಾಗಿಲ್ಲ, ಅಥವಾ ತುಂಬ ದಿನಗಳ ಅಥವಾ ತಿಂಗಳು ಬಿಟ್ಟು ಬೇಕಾದಂಥ ಟ್ರೀಟ್ಮೆಂಟನ್ನು ಕಡಿಮೆ ಮಾಡ್ಬೋದು. ಸೊ ಆರ್ಗನ್ ಪ್ರಿಸರ್ವೇಷನ್ ಇಸ್ ಪಾಸಿಬಲ್. ಸ್ಟಮಕನ್ನು ತೆಗೆಯುವಂತಹ ಅವಶ್ಯಕತೆಯೂ ಬೀಳೋದಿಲ್ಲ. ಸೊ ದಟ್ ಇಸ್ ಅ ಹೋಲ್ ಕಾನ್ಸೆಪ್ಟ್ ಆಫ್ ಸೇವ್ ಮೈ ಸ್ಟಮಕ್. ಸೊ ನೀವು ಹೇಳಬೇಕಾಗಿದ್ದಷ್ಟೇ, ದೇಹದಲ್ಲಿ ಬದಲಾವಣೆ ಕಂಡು ಬಂದ ತಕ್ಷಣ ಸೆಲ್ಫ್ ಮೆಡಿಕೇಶನ್ ತಗೊಳ್ಳದೆ ಉತ್ತಮ ವೈದ್ಯರನ್ನ ಹತ್ರ ಕನ್ಸಲ್ಟ್ ಮಾಡಿಕೊಂಡು ಗೆಟ್ ಇವ್ಯಾಲ್ಯೂಯೇಷನ್ ಡನ್, ಮೇಕ್ ಶೋರ್ ದಟ್ ಕ್ಯಾನ್ಸರ್ ಇಲ್ಲ ಅಂತ ರೂಲ್ ಔಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ತುಂಬ ಮಾರಕವಾದ ಕ್ಯಾನ್ಸರ್. ನಿಮ್ಮದು ಕರ್ಲಿನ್ ಕ್ಯಾನ್ಸರ್ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಪೇಷಂಟ್ 5 ವರ್ಷ ಬದುಕೋ ಚಾನ್ಸಸ್ 60% ಇರುತ್ತೆ. ಬಟ್ ಗ್ಯಾಸ್ಟ್ರಿಕ್ ಕ್ಯಾನ್ಸರಲ್ಲಿ ಪೇಷಂಟ್ ಬದುಕೋ ಚಾನ್ಸಸ್ಸು 20% ಬರುತ್ತೆ. ಅದನ್ನು 1ನೇ ಸ್ಟೇಜಿಂದ 4ನೇ ಸ್ಟೇಜ್ ಪೇಷಂಟ್ ಸೇರಿದೆ. ಸೊ 5 ವರ್ಷ ಪೇಷಂಟ್ ಬದುಕೋ ಚಾನ್ಸಸ್ಸು 20%ಗಿಂತ ಕಮ್ಮಿ ಇರುತ್ತೆ. ಸೊ ಅಷ್ಟು ಮಾರಕ, ಒನ್ ಆಫ್ ದ ಮೋಸ್ಟ್ ಅಗ್ರೆಸಿವ್ ಕ್ಯಾನ್ಸರ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್. ಬಟ್ ಅದರಲ್ಲಿ ಏನು, ಎಷ್ಟು ಜನರು 1ನೇ ಸ್ಟೇಜಲ್ಲಿ ಬರ್ತಾರೆ, ಎಷ್ಟು ಜನರು 4ನೇ ಸ್ಟೇಜಲ್ಲಿ ಬರ್ತಾರೆ, ಲಾಸ್ಟ್ ಸ್ಟೇಜಿಗೆ ಬರ್ತಾರೆ, ಅದೂ ತುಂಬ ವ್ಯತ್ಯಾಸ ಆಗುತ್ತೆ. ವೆನ್ ಯು ಗೋ ಟು ಕಂಪೇರ್ ಟು ವೆಸ್ಟರ್ನ್ ಕಂಟ್ರೀಸ್ 36 to 40% 4ನೇ ಸ್ಟೇಜಲ್ಲಿ ಬರ್ತಾರೆ. ಬಟ್ ಇಂಡಿಯಾದಲ್ಲಿ 4ನೇ ಸ್ಟೇಜಲ್ಲಿ ಬರೋದು ಪೇಷಂಟ್ಸ್ ನಂಬರು 70%, ಅದಕ್ಕಿಂತ ಜಾಸ್ತಿ ಇದೆ ಆ್ಯಕ್ಚುಲಿ. ಯಾಕೆ? ಕಾಯಿಲೆ ಬಗ್ಗೆ ತಿಳುವಳಿಕೆ ಇಲ್ಲ, ಅರಿವು ಇಲ್ಲ. ಅಸಿಡಿಟಿ ತುಂಬ ಜನ ಇದ್ದರೆ ಕ್ಯಾನ್ಸರ್ ಇರ್ಬೋದು, ಇಲ್ಲಾಂದರೆ ಅಜೀರ್ಣ ಆದರೆ ತುಂಬ ಜನ ಕ್ಯಾನ್ಸರ್ ಇರ್ಬೋದು, ವೇಟ್ ಲಾಸ್ ಆದರೆ ಕ್ಯಾನ್ಸರ್ ಇರ್ಬೋದು. ಸೊ ಅದು ಅರಿವಿಲ್ಲ. ಸೊ ಅರಿವು ಮೂಡಿಸೋದು ಪ್ಲಸ್ ಸ್ಕ್ರೀನಿಂಗು ಮತ್ತು ಡಯಾಗ್ನೋಸಿಸಿಗೆ ವ್ಯತ್ಯಾಸ ಇದೆ. ಸ್ಕ್ರೀನಿಂಗ್ ಅಂದರೆ ಏನು, ನಾವು ಮಾಡ್ತಾ ಇರೋದು ಏನು ಲಕ್ಷಣ ಇಲ್ಲದೇ ವರ್ಷಕ್ಕೊಮ್ಮೆ ಇಲ್ಲ 2 ವರ್ಷಕ್ಕೊಮ್ಮೆ ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋದು, 5 ವರ್ಷಕ್ಕೆ ಒಂದ್ಸರಿ ಎಂಡೋಸ್ಕೋಪಿ ಮಾಡಿಸ್ಕೊಳ್ಳೋದು, ಅದು ಸ್ಕ್ರೀನಿಂಗು. ಎಲ್ಲಿ ಲಕ್ಷಣ ಇಲ್ಲ ಪೇಷಂಟ್, ಜನರಲ್ಲಿ ಲಕ್ಷಣ ಇಲ್ಲ, ಅವ್ರು ಬಂದು ತೋರಿಸೋದು, ಹೆಲ್ತಿ ಪೀಪಲ್ ಬಂದು ತೋರಿಸೋದು. ಡಯಾಗ್ನೋಸಿಸ್ ಏನು, ಲಕ್ಷಣ ಬಂದ್ಮೇಲೆ ಬಂದು ತೋರಿಸೋದು. ಸೊ ಹೆಲ್ತಿ ಪೀಪಲ್ ಬಂದು ತೋರಿಸೋದು ನಾವು ಎಂಕರೇಜ್ ಮಾಡ್ತೀವಿ. ಅದರಿಂದ ಏನಾದರೆ ಲಕ್ಷಣ ಬಂತು, ಇಲ್ಲಾಂದರೆ ಊಟ ನುಂಗಕ್ಕೆ ಕಷ್ಟ ಆಗೋದು, ಇಲ್ಲಾಂದರೆ ಅಜೀರ್ಣ ಆಗೋದು, ಇಲ್ಲಾಂದರೆ ಮೈಯಲ್ಲಿ ದೌರ್ಬಲ್ಯ ಉಂಟಾಗೋದು, ಇಲ್ಲಾಂದರೆ ಮತ್ತೆ ಮತ್ತೆ ವಾಂತಿ ಆಗೋದು, ವೇಟ್ ಲಾಸ್ ಆಗೋದು, ಇಲ್ಲಾಂದರೆ ಬ್ಲಡ್ ಕಡಿಮೆ ಆಗೋದು, ಮತ್ತೆ ಮತ್ತೆ ಹೋಗಿ ಬ್ಲಡ್ ಹಾಕ್ಸ್ಕೊತಾ ಇರ್ತಾರೆ. ಯಾಕೆಂದರೆ ಎಸ್ಪೆಷಲಿ ಗಂಡಸರಲ್ಲಿ ಮತ್ತೆ ಮತ್ತೆ ಹೋಗಿ ಬ್ಲಡ್ ಹಾಕ್ಕೊತಾ ಇರ್ತಾರೆ. ಯಾಕೆಂದರೆ ನಾವು ತುಂಬ ಜನರು ಅಂಥ ಪೇಷಂಟ್ಸಲ್ಲಿ ಹುಡುಕ್ತಾ ಇದ್ದೀವಿ, ನಾವು ಎಲ್ಲರಿಗೂ ಅಂಥವ್ರಿಗೆ ಎಂಡೋಸ್ಕೋಪಿ ಮಾಡ್ತೀವಿ, ಅದರಲ್ಲಿ 50% ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬರ್ತಾ ಇದೆ. ಸೊ ಅರಿವು ಇಂಪಾರ್ಟೆಂಟ್. ಸೊ ಇದೆಲ್ಲ ಸಿಂಪ್ಟಮ್ಸ್, ಲಕ್ಷಣ ಏನಾದರೂ ಇದ್ದರೆ ಅಟ್ಲೀಸ್ಟ್ ಒಂದು 15 ದಿನಕ್ಕಿಂತ ಜಾಸ್ತಿ ಮೇಲ್ಪಟ್ಟ ಲಕ್ಷಣ ಇದ್ದರೆ ಬಂದು ಹಾಸ್ಪಿಟ್ಲಿಗೆ ತೋರಿಸೋದು ತುಂಬ ಇಂಪಾರ್ಟೆಂಟ್. ಸೊ ಇಂಥ ಮಾರಕವಾದ ಕ್ಯಾನ್ಸರ್ ನಾವು ತುಂಬ ಬೇಗ ಡಯಾಗ್ನೋಸ್ ಮಾಡ್ಬೋದು. ಡಯಾಗ್ನೋಸ್ ಎಷ್ಟು ಬೇಗ ಮಾಡ್ತೀವಿ, ಟ್ರೀಟ್ಮೆಂಟು ಕಡಿಮೆ ಆಗುತ್ತೆ, ಕಾಸ್ಟ್ ಕಡಿಮೆ